ಎಷ್ಟು ಹೇಳಿದ್ರೆ ಸರ್ ಇದು? 2,10,000. 2,10,000. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು? ಫೈನಲ್ ಅಂದ್ರೆ ಒಂದು 2 ಹತ್ರ ಹೋದ್ರೆ ಬಿಡ್ತೀವಿ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಹಾಸನ ಜಿಲ್ಲೆ ಅರ್ಕಲೂರು ತಾಲೂಕು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು. ಸರ್ ಏನು ಅನಿಸ್ತದೆ ಚುಂಚನಕಟ್ಟೆಯಲ್ಲಿ ಜಾತ್ರೆ? ಚುಂಚನಕಟ್ಟೆ ಜಾತ್ರೆ ಭಾಳ ಚೆನ್ನಾಗಿ ನಡೀತಾ ಇದೆ ಸರ್. ನಾವು ನಮ್ಮ ತಂದೆ ತಾತ ಅವ್ರ ಕಾಲದಿಂದ ನಡ್ಸ್ಕೊ ಬರ್ತಾ ಇದ್ರು. ಈಗ ನಾವು ಅವ್ರನ್ನ ಒಂದು ಅನುಸರಿಸಿ ನಡ್ಸೋ ಒಂದಿದು ನೀವು ವರ್ಷ ವರ್ಷ ಬರ್ತಾ ಇದೀವಿ. ಈಗ ಇದು ಬಿಟ್ಟರೆ ನೀವು ಬೇರೆ ಯಾವ ಜಾತ್ರೆ ಮಾಡ್ತೀರಾ? ಇನ್ನ ಮುಂದೆ ಬೇಬಿ ಅಲ್ಲ ಅಲ್ಲೆಲ್ಲ ನೀವು ಎತ್ತುಗಳು ಕಟ್ತೀರಾ? ಎಲ್ಲ ಹೋಗ್ತೀವಿ. ಎಲ್ಲ ಕಡೆ ಹೋಗ್ತೀರಾ? ಇಲ್ಲ ಎಲ್ಲಿ ಕಟ್ತೀವಿ. ಬೇಬಿಲು ಕಟ್ತೀರಾ? ಬೇಬಿಲಿ ಕಟ್ತೀವಿ. ಓಕೆ ಫೈನ್. ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ತಗೊಂಡು ಬಂದಿದ್ದೀರಾ? ನಾವು 5 ಜೊತೆ ಎತ್ತಂದಿದ್ದು. ಮೂರು ಜೊತೆ ಖಾಲಿಯಾಗಿದೆ. ಇನ್ನು ಒಂದು 2 ಜೊತೆ ಇದೆ. ಒಳ್ಳೆ ರೇಟ್ ಹೋಯ್ತಾ? ಹೋಗಿದೆ. ಪ್ರಾಫಿಟ್ ಆಯ್ತಾ? ಪ್ರಾಫಿಟ್ಗಿಂತ ವ್ಯವಹಾರ ನಾವು ಮಾಡಬೇಕು, ಸಾಕ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು, ಆ ಒಂದು ಇದರಿಂದ ಮಾಡ್ತಾ ಇದೀವಿ. ಅಂದ್ರೆ ಈಗ ಲಾಭ ಬರಲೇಬೇಕು ಅಂತ ಏನಿಲ್ಲ, ಇಲ್ಲ ನಾವು ಮಾಡಬೇಕು, ಏನೋ ಒಂದು ಕುಲಕಸಬು ಮಾಡ್ತಾ ಇದೀವಿ. ನಮ್ಮ ತಾತ ಅವ್ರ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಂಪ್ರದಾಯ ತರ ನಡೆಸಬೇಕು, ಮಾಡ್ತಾ ಇದೀವಿ. ಅದನ್ನ ನಡೆಸಬೇಕು, ಉಳಿಸ್ಬೇಕು. ಸೊ ಹಾಗಾಗಿ ಪ್ರಾಫಿಟ್ ಅಂತ ಏನಿಲ್ಲ, ಪ್ರಾಫಿಟ್ ಅಂತ ಏನಿಲ್ಲ, ಬರಬಹುದು ಹೋಗ್ಬೋದು, ನಮ್ದೇ ಲಾಸ್ ಆದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ನಾವು ಸಾಕ್ಬೇಕು. ಓಕೆ ಫೈನ್ ಸರ್. ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇದು ಎರಡಲ್ಲ. ಇದು ಸಿಂಗಲ್ ಇದೆ. ಏನ್ ಇದಕ್ಕೆ ಕೂಟ ಮಾಡ್ತೀರಾ? ಇಲ್ಲ ಕೂಟ ಸಿಕ್ಕಿದ್ರೆ ಕೂಟ ಮಾಡ್ತೀವಿ, ಇಲ್ಲ ಅಂದ್ರೆ ಈಗ ಹಿಂಗೆ ಇರುತ್ತೆ. ಈಗ ಇದಕ್ಕೆ ಈಗ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಂದ್ರೆ ಏನ್ ಮಾಡ್ತೀರಾ ನೀವು? ಸರ್ ಇದು ಎಲ್ಲಾನು ಪ್ರಾಕ್ಟೀಸ್ ಆಗಿದೆ. ಆಗಿದೆ ಅಂದ್ರೆ ಬೇರೆ ಎತ್ತುಗಳ ಜೊತೆ ಇನ್ನೊಂದನ್ನ ಕೂಟ ಮಾಡಿ ಕೊಟ್ಟಿದೀವಿ. ಇದೊಂದು ಹಂಗೆ ಉಳಿದಿದೆ. ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ? 70,000 ಹೇಳ್ತಾ ಇದೀವಿ. 70 ಹೇಳ್ತಾ ಇದ್ದೀರಾ? ಎರಡಲ್ಲಾಗಿದೆ ಅಲ್ಲ? ಓಕೆ ಫೈನ್. ಹಾಗೆ ಮುಂದೆ ಹೋಗೋಣ. ಸರ್ ಇದು ಇನ್ನೂ ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿಲ್ವಾ? ಅಲ್ಲಾಗಿಲ್ಲ. ಇದು ಎರಡಲ್ಲು. ಸರ್ ಈಗ ಅಲ್ಲಾಗಿಲ್ಲ ಅಂತ ಹೇಳಿದ್ರೆ ನನಗೆ ಒಂಥರ ಡೌಟ್ ಆಗ್ಬಿಡ್ತು. ಯಾಕಂತಂದ್ರೆ ಸ್ವಲ್ಪ ನೋಡಕ್ಕೆ ದೊಡ್ಡ ತರನೇ ಕಾಣಿಸುತ್ತೆ. ಇದಲ್ಲಾಗಿದೆ, ಅದಲ್ಲಾಗಿಲ್ಲ. ಓ ಇದಲ್ಲಾಗಿದ್ಯಾ? ಇದಲ್ಲಾಗಿಲ್ಲ. ಓಕೆ ಇದೆರಡು ಜೊತೆನಾ? ಜೊತೆನೇ ಸರ್. ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ? 2,10,000 ಹೇಳ್ತಾರೆ. 2,10,000. ಕೆಲಸ ಎಲ್ಲ ಮಾಡಿಸಿದ್ರ? ಎಲ್ಲ ಕೆಲಸ. ಸರ್ ಈಗ ನಿಮ್ ಕಡೆ ಏನ್ ಕೆಲಸ ಜಾಸ್ತಿ ಮಾಡ್ತಾರೆ? ನಮ್ ಕಡೆಗೆ ಆಲೂಗೆಡ್ಡೆ, ಜೋಳ, ಅಂದ್ರೆ ಹೆವಿ ಟನ್ನೇಜ್ ಓಡಿದ್ರೆ ಗಾಡಿ ಎಳಿಸ್ತೀವಿ. ಗಾಡಿ ಎಲ್ಲ ಮಾಮೂಲಿ ಮಾಡ್ತೀವಿ ನಾವೆಲ್ಲ. ಅಂದ್ರೆ ಜಾಸ್ತಿ ಲೋಡ್ ಎಲ್ಲ ಎಳಿಸ್ತೀರಾ? ಎಷ್ಟು ಹೇಳಿದ್ರೆ ಸರ್ ಇದು? 2,10,000. 2,10,000. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು? ಫೈನಲ್ ಅಂದ್ರೆ ಒಂದು 2 ಹತ್ರ ಹೋದ್ರೆ ಬಿಡ್ತೀವಿ. 2 ಹತ್ರ ಬಂದ್ರೆ ಬಿಡ್ತೀರಾ? ಓಕೆ. ಇದು ನಿಮ್ದೇನಾ? ಇದು ನಮ್ದೇನೆ. ಇದೇನು ಹಾಲಲ್ಲ? ಇದು ಹಾಲಲ್ಲ. ಇದಕ್ಕೆ ಎಷ್ಟು ತಿಂಗಳು ಕರು ಸರ್ ಇದು? ಸರ್ ಇದು ಒಂದು 18 ತಿಂಗಳಾಗಿದೆಯಾ? ಆಗಿದೆ ಸರ್. 18 ತಿಂಗಳಾಗಿದೆ. ಇದಕ್ಕೆಲ್ಲ ಕೆಲಸ ಎಲ್ಲ ಪ್ರಾಕ್ಟೀಸ್ ಮಾಡ್ಸಿದ್ದೀರಾ? ಆಗಿದೆ ಸರ್. ಎಲ್ಲ ನೊಗಗಿಗೆಲ್ಲ ಹೊಡ್ಸಿದ್ದೀರಾ? ಗಾಡಿ ಎಲ್ಲ ಹೊಡೆದಿದ್ದೀವಿ ಸರ್. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಇದೆ ಸರ್. ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ನಿಮ್ಮ ಹತ್ರ ಇಷ್ಟು ಮಾತ್ರ, ಇನ್ನು ಮಿಕ್ಕಿದ್ದು ಕೊಟ್ಟಿದ್ದೀರಾ? ಓಕೆ. ಇದೇನು ರೇಟ್ ಹೇಳ್ತಾ ಇದ್ದೀರಾ? ಇದು 1,90. 1,90. ಫೈನಲ್ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ? ಈಗ ಮನೆಯಲ್ಲಿ ನೀವು ಯಾವಾಗ್ಲೂ ಸದಾಕಾಲ ನಿಮ್ಮ ಮನೆಯಲ್ಲಿ ಕೊಡುವಂಥದ್ದು ಇರುತ್ತಾ? ಎತ್ತುಗಳು ಕೊಡುವಂಥದ್ದು ಇರುತ್ತೆ, ನಾವು ಉಳುಮೆಗೂ ಇಟ್ಟಿರ್ತೀವಿ. ಉಳುಮೆಗೂ ಇಟ್ಕೊಂಡಿರ್ತಾರೆ, ಕೊಡುವಂಥದ್ದು ಇರುತ್ತೆ. ಈಗ ರೈತರು ಏನಾದ್ರು ಬೇಕು ಅಂದರೆ ಕೊಡ್ತೀರಾ? ಓಕೆ ಫೈನ್ ಸರ್, ಒಳ್ಳೇದಾಗಲಿ. ಈಗ ಮೇವಿನ ವಿಷಯಕ್ಕೆ ಬಂದರೆ ಏನೆಲ್ಲ ಮೇವು ಹಾಕ್ತೀರಾ? ನಾವು ಗೋಧಿ ಬೂಸ, ಕಡ್ಡಿ ಫೀಡು, ಕಡಲೆ ಹಿಂಡಿ, ರವೆ ಬೂಸ, ಈ ಥರದ್ದು ಕೊಡ್ತೀವಿ. ಈಗ ಅಕಸ್ಮಾತ್ ಹಾಲಲ್ಲಿರ್ಬೋದು ಅಥವಾ ಶೋಕಿ ಎತ್ತುಗಳಿಗಾದ್ರೆ ಏನೆಲ್ಲ ಕೊಡ್ತೀವಿ? ಶೋಕಿ ಎತ್ತಿಗೆ ಅಂತ ಅಂದರೆ ಸರ್ ಹಾಲು, ಮೊಟ್ಟೆ, ಅದು ಬಿಟ್ರೆ ಬಣ್ಣ ಬರಬೇಕು ಅಂದರೆ ಬೆಣ್ಣೆ ಕೊಡ್ತೀರಾ? ಪರಂಗಿ ಹಣ್ಣು ಕೊಟ್ಟರೆ ಬಣ್ಣ ಬರುತ್ತಾ? ಈಗ ಬೆಣ್ಣೆ ಕೊಟ್ಟರು ಬಣ್ಣ ಬರುತ್ತಾ? ಬೆಣ್ಣೆ, ತುಪ್ಪ ಕೊಡ್ತೀವಿ. ಅದು ಡೆವಲಪಿಗೆ ಕೊಡೋದು ಸರ್. ನೋಡಿ ಸರ್, ಹಿಂಗೆ ನಾವು ನಿಂತಿದ್ರೆ ನಮ್ಮ ಬಟ್ಟೆಗೆ ಬಂದು ಇಟ್ಕೊಳ್ಳುತ್ತೆ. ಅಂದ್ರೆ ಈಗ ಮೈ ಟಚ್ ಆಗಬೇಕು ಅಂತನಾ? ಈಗ ಅದು ಏನ್ತಿರ್ಬೋದು ಅಂತ ಕೇಳಲ್ಲ? ಏನು ಅಲ್ಲ, ನಾನು ಸಾಕಿರ್ತೀವಿ ಸರ್, ಹಾಗಾಗಿ ಅದೊಂಥರ ಬಾಂಧವ್ಯ. ಈಗ ಏನು ಮನುಷ್ಯರು ಕೈ ಕುಲ್ಕ್ಸೋದೇ ಇರ್ಬೋದು ಅಥವಾ ತಪ್ಕೊಳ್ಳೋದೇ ಇರ್ಬೋದು. ಈಗ ಏನು ಫ್ರೆಂಡ್ಶಿಪ್ಪಲ್ಲಿ ನಾವೇನು ಕೈ ಕುಲ್ಕೋದು ಅಥವಾ ಮೈ ಕೈ ಮುಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ ಫ್ರೆಂಡ್ಸ್ಗಳು, ಆ ಥರ ಇದೂ ಬಂದು ನಿಮ್ಮ ಹತ್ರ ನಿಂತ್ಕೊಳ್ಳುತ್ತೆ. ಈಗ ಇಷ್ಟೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಸಾಕಿರ್ತೀರ, ಕೊಡಬೇಕಾದ್ರೆ ನಿಮಗೆ ಬೇಜಾರಾಗೋದಾಗಲ್ವಾ? ಬೇಜಾರಂದ್ರೆ ಸರ್ ಮಾಡ್ತೀವಲ್ಲ ಸರ್, ಮಾಡ್ಲೇಬೇಕಲ್ವಾ? ಮಾಡ್ಲೇಬೇಕು. ನಾವು ಅದನ್ನ ಸಾಕ್ತಿವಿ, ನಾವೇನ ಅದನ್ನ ಇದು ಮಾಡಲ್ಲ, ಸಾಕೋದಲ್ವಾ? ಅಲ್ಲ ಬೇಜಾರಾಗುತ್ತೋ ಆಗಲ್ವಾ ಅಂತ ನಾನು ಕೇಳಿ. ಆಗುತ್ತೆ, ಬೇಜಾರಾಗುತ್ತೆ ಅಂತ ಅಂದ್ರೆ ಇದು ಮಾಡಕ್ಕೆ ಆಗಲ್ಲ, ತಳಿ ಉಳ್ಸಕ್ಕಾಗಲ್ಲ ಅಂತ. ತಳಿ ಉಳ್ಸಕ್ಕಾಗಲ್ಲ. ನನ್ನಂತರ ಇನ್ನೂ 1000 ಜನ ಇರ್ತಾರೆ, ಕಟ್ಟಬೇಕು ಅನ್ನೋರು ಇರ್ತಾರೆ. ಓಕೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಅಂತ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9945 33 0295. ಓಕೆ, ಹರೀಶ್ ಅಂತ. ಓಕೆ.